ಪ್ರಿಯ ಸಹೋದರ ಸಹೋದರಿಯರೇ, ಕೇಳಿರಿ. ಮುಂದ್ಬರುವ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ಪರಾಕ್ರಮ ಕಾರ್ಯಗಳು ಮಾಡಬೇಕು ಎಂದು ನೀವು ಬಯಸುವುದಾದರೆ ನೀವೇನ್ ಮಾಡಬೇಕು? ಆತನನ್ನು ನಂಬಬೇಕು. ಎಷ್ಟರ ಮಟ್ಟಿಗೆ ನಂಬಬೇಕು? 100ಕ್ಕೆ 100% ನಂಬಬೇಕು. ಇಸ್ರಾಯೇಲ್ ಪ್ರಜೆಗಳು ಮಾಡಿರುವ ತಪ್ಪ್ಯಾವುದು ಗೊತ್ತಾ? ನಂಬಲಿಲ್ಲ. ಅವರು ಯಾರನ್ನು ನಂಬಿದ್ರು ಗೊತ್ತಾ? 10 ಮಂದಿ ತಂದಿರುವ ಸುಳ್ಳು ಸಮಾಚಾರವನ್ನು ಅವರು ನಂಬುತ್ತಾರೆ ಪ್ರಿಯರೇ. ದೇವರನ್ನು ನಂಬಲಾರದೆ 10 ಮಂದಿ ತಂದಿರುವ ತಪ್ಪು ಸಮಾಚಾರವನ್ನು ನಂಬಿ ದೇವರನ್ನೇ ಪ್ರಶ್ನಿಸುತ್ತಾರೆ. ಸಹೋದರ ಸಹೋದರಿಯರೇ, ಮುಂಬರುವ ವರ್ಷದಲ್ಲಿ ದೇವರು ನಿಮಗೋಸ್ಕರ ಶ್ರೇಷ್ಠವಾದ ಆಲೋಚನೆಯುಳ್ಳವರಾಗಿದ್ದಾರೆ, ಪ್ರಣಾಳಿಕೆಯುಳ್ಳವರಾಗಿದ್ದಾರೆ, ಉದ್ದೇಶವುಳ್ಳವರಾಗಿದ್ದಾರೆ. ಅದರಲ್ಲಿ ಯಾವ ಸಂದೇಹವೇ ಇಲ್ಲ. ಹಾಗಾಗಿ ನೀವೇನ್ ಮಾಡಬೇಕು? ಜೋರಾಗಿ ಹೇಳಿ, ನಂಬಬೇಕು. ತನ್ನ ಮಗನಿಗೋಸ್ಕರ ತಾಯಿ ಎಷ್ಟೋ ಪ್ರಾರ್ಥನೆ ಮಾಡ್ತಾಳೆ. ಹಾಗೆ ಮಗನಿಗೋಸ್ಕರ ತಾಯಿ ಪ್ರಾರ್ಥನೆ ಮಾಡಿದಾಗ ಆ ತಾಯಿಗೆ ದೇವರು ವಾಗ್ದಾನ ಮಾಡುತ್ತಾರೆ, ತಕ್ಕ ಸಮಯದಲ್ಲಿ ನಿನ್ನ ಮಗನನ್ನು ನಾನು ಘನವಾದ ಪಾತ್ರೆಯನ್ನಾಗಿ ಉಪಯೋಗಿಸಿಕೊಳ್ತೇನೆ, ದೊಡ್ಡ ಸೇವಕನಾಗಿ ಸಾಕ್ಷಿಯಾಗಿ ಉಪಯೋಗಿಸಿಕೊಳ್ಳುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ. ಪ್ರತಿದಿನ ಆ ತಾಯಿ ತನ್ನ ಮಗನಿಗೋಸ್ಕರ ಅವನ ಕ್ಷೇಮಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಿರುವಾಗ ಸಡನ್ ಆಗಿ ಒಂದು ಟೆಲಿಗ್ರಾಮ್ ಬರುತ್ತೆ. ಅದೇನೆಂದರೆ, ನಿಮ್ಮ ಮಗನು ಯುದ್ಧದಲ್ಲಿ ತೀವ್ರವಾದ ಗಾಯಗೊಂಡು ಸತ್ತು ಹೋದ, ಹಾಸ್ಪಿಟಲ್ನಲ್ಲಿ ಅವನ ಶವವನ್ನು ತಂದಿಟ್ಟಿದ್ದಾರೆ. ಹಾಗಾಗಿ ಬಂದು ನಿಮ್ಮ ಮಗನ ಶವ ತೆಗೆದುಕೊಂಡು ಹೋಗಿ ಎಂಬ ಟೆಲಿಗ್ರಾಮ್ ಬಂತು ಪ್ರಿಯರೇ. ಈಗ ಈ ತಾಯಿ ಯಾರನ್ನು ನಂಬಬೇಕು? ಸಹೋದರ ಸಹೋದರಿಯರೇ, ಯಾರನ್ನು ನಂಬಬೇಕು? ಬೈಬಲನ್ನು ತಂದು ದೇವರ ಮುಂದೆ ಇಡುತ್ತಾಳೆ. ದೇವರೇ, ಈ ಬೈಬಲನ್ನು ನಾನು ಓದುವಾಗ ನನ್ನ ಮಗನಿಗೆ ನೀವು ದೊಡ್ಡ ಸಾಕ್ಷಿಯಾಗಿ ನಿಲ್ಲಿಸಿ ಬಲವಾಗಿ ಉಪಯೋಗಿಸಿಕೊಳ್ತೀರಿ ಎಂಬುದಾಗಿ, ನಿಮ್ಮ ಕೈಯಲ್ಲಿ ಸಾಧನವಾಗಿ ಉಪಯೋಗಿಸಿಕೊಳ್ತೀರಿ ಎಂದು ನನಗೆ ಮಾತು ಕೊಟ್ಟಿದ್ದೀರಿ. ದೇಶ ಕಷ್ಟದಲ್ಲಿರುವುದರಿಂದ ಯವನಸ್ಥರೆಲ್ಲರೂ ಯುದ್ಧಕ್ಕೆ ಬಾ ಎಂದು ಕರೆದ್ರೆ ನನ್ನ ಮಗನನ್ನು ಯುದ್ಧಕ್ಕೆ ಕಳಿಸಿದ್ರೆ ಈಗ ನನಗೆ ವಾರ್ತೆ ಬಂದಿದೆ, ನನ್ನ ಮಗನು ಯುದ್ಧದಲ್ಲಿ ಸತ್ತಿದ್ದಾನೆ ಎಂಬುದಾಗಿ. ಬಂದಿರುವ ಟೆಲಿಗ್ರಾಮ್ ನಂಬನ್ನುತ್ತೀರೋ, ಇಲ್ಲವೇ ನೀವು ಕೊಟ್ಟ ಮಾತನ್ನು ನಂಬುವಂತೀರೋ? ದೇವರೇ, ನನಗೇನ್ ಮಾಡನ್ನುತ್ತೀರಿ ಎಂದು ಹೀಗೆ ಸಹೋದರ ಸಹೋದರಿಯರೇ, ಆ ತಾಯಿ ಏನ್ ಮಾಡುತ್ತಾಳೆ ಗೊತ್ತಾ? ಹಾಸ್ಪಿಟಲ್ಗೆ ಹೋಗ್ತಾಳೆ. ಹಾಸ್ಪಿಟಲ್ಗೆ ಹೋಗಿ, ನನಗೆ ಈ ಟೆಲಿಗ್ರಾಮ್ ಬಂದಿದೆ ಸರ್, ನನ್ನ ಮಗನು ಯುದ್ಧ ಮಾಡ್ತಿರುವಾಗ ಸತ್ತಿದ್ದಾನೆ ಎಂಬ ಟೆಲಿಗ್ರಾಮ್ ಬಂದಿದೆ. ಆದರೆ ನನ್ನ ಹೃದಯ ಹೇಳ್ತಾ ಇದೆ, ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ಮಗನಿಗೆ ಏನೂ ಆಗಿಲ್ಲವೆಂದು. ನಾನು ಮಾಡಿದ ಪ್ರಾರ್ಥನೆಗೆ ದೇವರು ಖಂಡಿತವಾಗಿಯೂ ಪ್ರತಿಫಲ ಕೊಡ್ತಾರೆ ಎಂಬುದಾಗಿ ದೇವರು ನನಗೆ ವಾಗ್ದಾನ ಮಾಡಿದ್ದಾರೆ. ನನ್ನ ಮಗನನ್ನು ಕಾಪಾಡುತ್ತಾರೆಂದು, ಭದ್ರಪಡಿಸುತ್ತಾರೆಂದು, ಸೇವಕನನ್ನಾಗಿ ಅವನಿಗೆ ತಯಾರು ಮಾಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ನನಗೆ ಯಾಕೆ ಈ ಟೆಲಿಗ್ರಾಮ್ ಬಂದಿತು? ಈ ಟೆಲಿಗ್ರಾಮನ್ನು ನಾನು ನಂಬೋದಿಲ್ಲ, ನನ್ನ ದೇವರನ್ನೇ ನಾನು ನಂಬುತ್ತೇನೆ ಎಂದು ಹೀಗೆ ಖಂಡಿತವಾಗಿ ಹೇಳಿ ಆಫೀಸ್ ಮುಂದೆ ಕೂತ್ಕೊಂಡಳು ಪ್ರಿಯರೇ. ಮಗನು ಸತ್ತರೆ ಆಕೆ ಹೇಳ್ತಾಳೆ, ಟೆಲಿಗ್ರಾಮ್ ನಂಬಲ್ಲ, ನನ್ನ ದೇವರು ನನಗೆ ಮಾಡಿರುವ ವಾಗ್ದಾನ ನಂಬುತ್ತೇನೆ ಎಂದು ಹೇಳುವುದು ಸುಲಭ ಅಂತೀರಾ? ಹೇಳ್ರಿ, ಸುಲಭವಲ್ಲ. ಅದೆಲ್ಲವನ್ನು ಕೇಳಿದ ನಂತರ ಆಫೀಸರ್ ತಕ್ಷಣವೇ ಆ ಮಗನಿರುವಂತಹ ಬಟಾಲಿಯನ್ಗೆ, ಅಲ್ಲಿರುವಂತಹ ಕ್ಯಾಪ್ಟನ್ಗೆ, ಅಧಿಕಾರಿಗೆ ಫೋನ್ ಮಾಡುತ್ತಾರೆ. ಇಂತಹ ಒಬ್ಬ ತಾಯಿ ಬಂದಿದ್ದಾಳೆ, ಆಕೆಗೊಂದು ಟೆಲಿಗ್ರಾಮ್ ಬಂದಿದೆ, ಆ ಟೆಲಿಗ್ರಾಮ್ ನಮ್ಮ ಮುಂದಿಟ್ಟಿದ್ದಾಳೆ. ಆಕೆಯ ಮಗ ಸತ್ತಿದ್ದಾನಂತೆ, ಮಗನ ಶವ ತೆಗೆದುಕೊಂಡು ಹೋಗಬೇಕೆಂಬ ಟೆಲಿಗ್ರಾಮ್ ತಂದು ನಮ್ಮ ಮುಂದಿಟ್ಟಿದ್ದಾಳೆ. ಆದರೆ ಆಕೆ ನಂಬುತ್ತಾ ಇಲ್ಲ ಆಕೆಯ ಮಗ ಸತ್ತಿದ್ದಾನೆಂಬುದಾಗಿ. ಆಕೆ ತನ್ನ ದೇವರನ್ನೇ ನಂಬುತ್ತಿದ್ದಾಳೆ. ಅಷ್ಟಕ್ಕೂ ಆ ಮಗನ ಶವ ಎಲ್ಲಿಟ್ಟಿದ್ದಾರೆ ಎಂದು ಹೀಗೆ ಎನ್ಕ್ವೈರಿ ಮಾಡಿದ್ರೆ ಅವರು ಕೊಟ್ಟಂತಹ ಉತ್ತರ ಏನಾಗಿತ್ತು ಗೊತ್ತಾ? ಅಲ್ಲಿನ ಮೇಜರ್ಗೆ ಹೇಳ್ತಾರೆ, ಅಯ್ಯ, ಆ ಟೆಲಿಗ್ರಾಮ್ ಬೈ ಮಿಸ್ಟೇಕ್ ಆಗಿ ಆಕೆಯ ಮನೆಗೆ ಹೋಗಿದೆ, ಸತ್ತಿದ್ದು ಆಕೆಯ ಮಗನಲ್ಲ, ಸತ್ತಿರೋದು ಮತ್ತೊಬ್ಬರ ಮಗನು. ಕೇಳಿ ಸಹೋದರ ಸಹೋದರಿಯರೇ, ಆ ತಾಯಿ ನಂಬಿದ್ದು ಮನುಷ್ಯರು ಕಳುಹಿಸಿದ ವಾರ್ತೆಯನ್ನಲ್ಲ, ದೇವರು ಅನುಗ್ರಹಿಸಿರುವ ವಾಗ್ದಾನವನ್ನೇ ನಂಬಿದಳು. ಚಪ್ಪಳೆ ತಟ್ಟುತ್ತಿರುವ ಸಹೋದರ ಸಹೋದರಿಯರೇ, ಹೇಳಲಿಚ್ಛಿಸೋದೇನೆಂದರೆ, ನೂತನ ವರ್ಷದೊಳಗೆ ನಾವು ಪ್ರವೇಶಿಸಿದ ನಂತರ ಹೋರಾಟಗಳಿರ್ತವೆ ಎನ್ನುವುದನ್ನು ಮರೆಯಬೇಡಿ. ಹೋರಾಡಬೇಕಾಗುತ್ತದೆ ಎಂದು ಮರೆಯಬೇಡಿ. ಕಷ್ಟಗಳಿರುತ್ತವೆ ಎಂದು ಮರೆಯಬೇಡಿ. ಇಕ್ಕಟ್ಟು ಬಿಕ್ಕಟ್ಟುಗಳಿರುತ್ತವೆ ಎಂದು ಮರೆಯಬೇಡಿ. ವ್ಯಾಧಿ ಬಾಧೆಗಳಿರುತ್ತವೆ ಎಂದು ಮರೆಯಬೇಡಿ. ಇವೆಲ್ಲವುಗಳ ಜೊತೆಗೆ ದೇವರು ಕೂಡ ನಿಮ್ಮ ಸಂಗಡ ಇರುತ್ತಾರೆ ಎಂದು ಮರೆಯಬೇಡಿ.
ದೇವರು ನಮ್ಮ ಸಂಗಡ ಇರುತ್ತಾರೆ. ದೇವರು ದಾವೀದನ ಸಂಗಡ ಇದ್ರು, ಕಷ್ಟಗಳು ಬರಲಿಲ್ಲವೋ? ದೇವರು ಯೋಸೇಫನ ಸಂಗಡ ಇದ್ರು, ಯೋಸೇಫನು ತಳ್ಳಲ್ಪಡಲಿಲ್ಲವೋ? ಮಾರಲ್ಪಡಲಿಲ್ಲವೋ? ಅನ್ಯಾಯವಾಗಿ ನಿಂದಿಸಲ್ಪಡಲಿಲ್ಲವೋ? ಸೆರೆಮನೆಯಲ್ಲಿ ಹಾಕಲ್ಪಡಲಿಲ್ಲವೋ? ಹಾಕಲ್ಪಟ್ಟಿದ್ದ. ಹಾಗಾದರೆ ದೇವರು ನಮ್ಮ ಸಂಗಡ ಇದ್ರೆ ಈ ಕಷ್ಟಗಳು ಯಾಕೆ ಬರ್ತವೆ? ಬರುತ್ತವೆ. ಆದರೆ ಆ ಕಷ್ಟಗಳೆಲ್ಲ ಏನ್ ಮಾಡ್ತವೆ ಗೊತ್ತಾ? ನಾವು ಸೇರಿಕೊಳ್ಳಬೇಕಾದಂತಹ ಉನ್ನತವಾದ ಸ್ಥಾನಕ್ಕೆ ಅದೇ ಕಷ್ಟಗಳು ನಮ್ಮನ್ನು ಸೇರಿಸುತ್ತವೆ. ನಿಂದಿಸುವಂಥವರು ಇರುತ್ತಾರೆ, ನಿಮ್ಮ ನಂಬಿಕೆ ಕುಂದಿಸಿ ಬಿಡುವಂಥವರು ಕೂಡ ಎದುರಾಗ್ತಾರೆ. ನಿರಾಶೆ ನಿರುತ್ಸಾಹದೊಳಗೆ ನಿಮ್ಮನ್ನು ತಳ್ಳುವಂಥವರು ಇರುತ್ತಾರೆ. ಸೈತಾನನು ಅವರೆಲ್ಲರನ್ನು ಬಳಸುತ್ತಾನೆ. ಆದರೆ ನೀವು ಮಾಡಬೇಕಾದದ್ದೇನು ಗೊತ್ತಾ? ದೇವರು ನಿಮಗೆ ಕೊಟ್ಟ ವಾಗ್ದಾನವನ್ನು ನಂಬಬೇಕು. ದೇವರು ನಿಮಗೆ ಕೊಟ್ಟ ಮಾತನ್ನು ನಂಬಬೇಕು. ಮನುಷ್ಯರ ಮಾತಾಗಿರಬಹುದು, ಮನುಷ್ಯರು ಆಡುವಂತಹ ಮಾತುಗಳಾಗಿರಬಹುದು. ನಿಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ಅವುಗಳಿಗೆ ಕಿವಿಗೊಡಬೇಡಿರಿ ಎಂದು ಮನವಿ ಮಾಡಿಕೊಳ್ತೇನೆ. ಮೋಶೆ ಸಾಯುತ್ತಾನೆ. ಮೋಶೆ ಸತ್ತು ಹೋದ ಪ್ರಿಯರೇ. ಪ್ರಯಾಣ ಮಾಡಿ ದೇವರು ವಾಗ್ದಾನ ಮಾಡಿರುವ ಭೂಮಿಗೆ ಕರೆದುಕೊಂಡು ಹೋಗುತ್ತೇನೆಂದು ಹೇಳಿದ ಮೋಶೆ ಸಾಯುತ್ತಾನೆ ಪ್ರಿಯರೇ. ಮೋಶೆ ಸತ್ತ ನಂತರ ಇಸ್ರಾಯೇಲರೆಲ್ಲರೂ ನಿರಾಶರಾಗುತ್ತಾರೆ. ಕೇವಲ ಇಸ್ರಾಯೇಲರ ಮನಸ್ಸು ಮಾತ್ರವಲ್ಲ, ಯೆಹೋಶುವನ ಮನಸ್ಸು ಕೂಡ ನಿರಾಶವಾಗುತ್ತದೆ, ಭಯಪಡುತ್ತಾನೆ ಪ್ರಿಯರೇ. ಈಗೇನ್ ಮಾಡಬೇಕು? ದೇವರು ವಾಗ್ದಾನ ಮಾಡಿದ್ದಾರೆ, ವಾಗ್ದಾನ ಭೂಮಿಗೆ ಕರೆದೊಯ್ತೇನೆಂದಿದ್ದಾರೆ. ನಮ್ಮನ್ನು ನಡೆಸುವ ನಾಯಕನು ಸಡನ್ನಾಗಿ ಮರಣ ಹೊಂದಿದ್ದಾನೆ. ಈಗ ನಮ್ಮ ಪರಿಸ್ಥಿತಿ ಏನು? ಈಗ ನಮ್ಮ ಭವಿಷ್ಯ ಪ್ರಶ್ನಾರ್ಥಕವಾಗಿ ಮಾರ್ಪಟ್ಟಿದೆ. ನಮ್ಮ ಪರಿಸ್ಥಿತಿ ಏನು ಎಂಬ ಪ್ರಶ್ನೆ ಎದ್ದಿತು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಮ್ಮ ಕುಟುಂಬವನ್ನು ಪೋಷಿಸುವಂತಹ ನಾಯಕನು, ನನ್ನ ಗಂಡ ತೀರಿ ಹೋದ, ನಮ್ಮ ತಂದೆ ತೀರಿ ಹೋದ್ರು, ನಮ್ಮ ಬದುಕು ಪ್ರಶ್ನಾರ್ಥಕವಾಗಿ ಮಾರ್ಪಟ್ಟಿವೆ. ಹೊಸ ವರ್ಷದೊಳಗೆ ನಾವು ಪ್ರವೇಶಿಸಬೇಕಾದ್ರೆ ಭಯವೆನಿಸುತ್ತಿದೆ. ಮನೆಯಿಂದ ಹೊರಬರಬೇಕಾದರೆ ಭಯವೆನಿಸುತ್ತಾ ಇದೆ. ಅಕಸ್ಮಾತ್ತಾಗಿ ನಮ್ಮ ಜೀವಿತದಲ್ಲಿ ನಡೆದಿರುವಂತಹ ಆ ದುಃಖಕರವಾದ ಸಂಘಟನೆ ನಮ್ಮ ಕುಟುಂಬವೇ ಅಲ್ಲಕಲ್ಲೋಲವಾಗಿ ಮಾಡಿದೆ. ಅಕಸ್ಮಾತ್ತಾಗಿ ಉದ್ಯೋಗ ಹೊರಟೋಯ್ತು, ಅಕಸ್ಮಾತ್ತಾಗಿ ಆರೋಗ್ಯ ಸ್ವಲ್ಪ ಕುಂಠಿತವಾಯಿತು, ಅಕಸ್ಮಾತ್ತಾಗಿ ನಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿ ಇಲ್ಲವೇ ಒಡ ಹುಟ್ಟಿದವರು ಕಣ್ಣು ಮುಚ್ಚಿದ್ದಾರೆ. ಭವಿಷ್ಯವೆಲ್ಲ ಅಂಧಕಾರದಂತೆ ಕಾಣಿಸುತ್ತಾ ಇದೆ, ಅಸ್ತವ್ಯಸ್ತದಂತೆ ಕಾಣಿಸುತ್ತಾ ಇದೆ. ಹೇಗೆ ಹೊಸ ವರ್ಷದಲ್ಲಿ ಪ್ರವೇಶಿಸಬೇಕೆಂದು ನಮಗೆ ಅರ್ಥವಾಗ್ತಿಲ್ಲ ಎಂದು ನಿಮ್ಮಲ್ಲಿ ಯಾರಾದರೂ ಚಿಂತಿಸ್ತಾ ಇದ್ದೀರಾ? ಹಾಗಾದರೆ ಕೇಳಿ. ಐಗುಪ್ತ ದೇಶದಿಂದ ಬಿಡಿಸಲ್ಪಟ್ಟಂತಹ ಮೋಶೆ, ಅಂದರೆ ಮೋಶೆ ಮುಖಾಂತರ ದೇವರು ಬಿಡಿಸಿದರೆ ಆ ವಾಗ್ದಾನ ಭೂಮಿಗೆ ಮೋಶೆ ಮುಖಾಂತರ ಇನ್ನೇನು ಸೇರ್ಲಿಕ್ಕಿದ್ದೇವೆ ಎಂದು ನಂಬಿದವರ ಮುಂದೆ ಮೋಶೆ ಕಣ್ಣು ಮುಚ್ಚುತ್ತಾನೆ. ಮೋಶೆ ಕಣ್ಣು ಮುಚ್ಚಿದ್ದಕ್ಕೆ ಎಲ್ಲರೂ ಕಣ್ಣೀರು ಬಿಟ್ಟು ಅಳುತ್ತಾರೆ. ಹಾಗೆ ಅತ್ತವರಲ್ಲಿ ಯೆಹೋಶುವನು ಕೂಡ ಒಬ್ಬನಾಗಿದ್ದ. ಯೆಹೋಶುವನು ಕೂಡ ಅಳುತ್ತಾನೆ, ಭಯಪಡುತ್ತಾನೆ. ಈಗ ಹೇಗೆ? ಭವಿಷ್ಯದ ಬಗ್ಗೆ ಏನು? ಹೇಗೆ ವಾಗ್ದಾನ ಭೂಮಿ ಸ್ವಾಧೀನ ಮಾಡಿಕೊಳ್ಳೋದು? ಹೇಗೆ ಒಳ್ಳೆ ದಿನಗಳನ್ನು ನೋಡೋದು? ಹೇಗೆ ಜಯ ಹೊಂದಿಕೊಳ್ಳೋದು? ಹೀಗೆ ಎಷ್ಟೋ ಪ್ರಶ್ನೆಗಳಿದ್ವು. ಆ ಎಲ್ಲಾ ಪ್ರಶ್ನೆಗಳ ನಡುವೆ ದೇವರು ಯೆಹೋಶುವನಿಗೆ ಮಾತಾಡಿ ಹೇಳುತ್ತಾರೆ. ಏನೆಂದು ನೋಡೋಣ ಬನ್ನಿ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ ವಚನ 1ರಿಂದ ಓದುತ್ತಿದ್ದೇನೆ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗನಾದ ಯೆಹೋಶುವನಿಗೆ ಹೇಳಿದ್ದೇನೆಂದರೆ, ನನ್ನ ಸೇವಕನಾದ ಮೋಶೆಯು ಸತ್ತನು. ಆದ್ದರಿಂದ ಈಗ ನೀನು ಎದ್ದೇಳು, ಚಿಂತಿಸುವ ಅಗತ್ಯ ನಿನಗಿಲ್ಲ. ನೀವು ಕೂಡ ನಿಮ್ಮ ಕುಟುಂಬದಲ್ಲಿ ಮರಣ ಸಂಭವಿಸಿರುವುದರಿಂದ ಚಿಂತಿಸ್ತಾ ಇದ್ದೀರಿ. ದೇವರು ಹೇಳ್ತಿದ್ದಾರೆ, ಚಿಂತಿಸುತ್ತಾ ಇದ್ದೀರಿ, ಎದ್ದೇಳಿರಿ. ಉದ್ಯೋಗ ಹೋಗಿದೆ ಎಂದು ಚಿಂತಿಸುತ್ತಾ ಇದ್ದೀರಿ. ಹಾಗೆ ಚಿಂತಿಸುವ ನಿಮಗೆ ದೇವರು ಹೇಳ್ತಿದ್ದಾರೆ, ಎದ್ದೇಳಿರಿ. ಎಷ್ಟು ಕಾಲ ಚಿಂತಿಸುತ್ತೀರಿ? ದಿಗಿಲು ಪಡುತ್ತಾ ಚಿಂತಿಸುತ್ತಾ ಎಷ್ಟು ಕಾಲ ಕೂತ್ಕೊಳ್ತೀರಿ? ಆರ್ಥಿಕ ತೊಂದರೆಗಳು ಬಂದಿರೋದ್ರಿಂದ ಚಿಂತಿಸುತ್ತಾ ಇದ್ದೀರಿ. ಪ್ರಮೋಷನ್ ಬಂದಿಲ್ಲವೆಂದು ಚಿಂತಿಸುತ್ತಾ ಇದ್ದೀರಿ. ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿರೋದ್ರಿಂದ ಚಿಂತಿಸುತ್ತಾ ಇದ್ದೀರಿ. ಎಷ್ಟೋ ಕಾಲದಿಂದ ಮಕ್ಕಳಾಗ್ಲಿಲ್ಲವೆಂದು ಚಿಂತಿಸುತ್ತಾ ಇದ್ದೀರಿ. ಗರ್ಭಿಣಿ ಎಂಬುದಾಗಿ ಕನ್ಫರ್ಮ್ ಆಗಿ 3 ತಿಂಗಳಲ್ಲಿ ಅಬಾರ್ಷನ್ ಆಗಿದ್ದಕ್ಕೆ ನೀವು ಚಿಂತಿಸುತ್ತಾ ಇದ್ದೀರಿ. ಹೀಗೆ ಚಿಂತಿಸುತ್ತಾ ಎಷ್ಟು ಕಾಲ ಕೂತ್ಕೊಳ್ತೀರಿ? ಎದ್ದೇಳಿರಿ. ನಿಮ್ಮ ವಿಷಯದಲ್ಲಿ, ನಿಮ್ಮ ಕುಟುಂಬದ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ, ನಿಮ್ಮ ಪ್ರಜೆಗಳ ವಿಷಯದಲ್ಲಿ ನಾನು ಉನ್ನತವಾದ ಉದ್ದೇಶವುಳ್ಳವನಾಗಿದ್ದೇನೆ. ಆ ಉನ್ನತವಾದ ಉದ್ದೇಶಗಳನ್ನು ನಾನು ನೆರವೇರಿಸುತ್ತೇನೆ. ಹಾಗಾಗಿ ಎದ್ದೇಳಿರಿ. ದೇವರು ಆ ದಿನ ಯೆಹೋಶುವನಿಗೆ ಹೇಳಿದ ಪ್ರಕಾರವೇ ಈ ದಿನ ಸಹೋದರಿ ಸಹೋದರ ನಿಮಗೂ ಕೂಡ ಹೇಳ್ತಿದ್ದಾರೆ, ನೀವು ಎದ್ದೇಳಬೇಕು, ಕುಗ್ಗಿ ಹೋಗಬಾರದು. ಈ ವರ್ಷದಲ್ಲಿ ನೀವು ಕಂಡಿರುವಂತಹ ಹೋರಾಟಗಳ ನಿಮಿತ್ತ, ಹೊಂದಿಕೊಂಡಿರುವ ಅವಮಾನಗಳ ನಿಮಿತ್ತ, ಎದುರಿಸಿರುವ ಅನಾರೋಗ್ಯದ ನಿಮಿತ್ತ, ಆರ್ಥಿಕ ತೊಂದರೆಗಳ ನಿಮಿತ್ತ
ನೀವು ನಿರಾಶೆ ನಿರುತ್ಸಾಹಕ್ಕೆ ಒಳಗಾಗಬಾರದು. ದೇವ್ರು ಹೇಳ್ತಿದ್ದಾರೆ, ನೀವು ಎದ್ದೇಳಿರಿ, ನಿಮ್ಮ ಮುಂದೆ ಶ್ರೇಷ್ಠವಾದ ಭವಿಷ್ಯವನ್ನು ನಾನು ಕೂಡಿಟ್ಟಿದ್ದೇನೆ. ನಿಮ್ಮ ವಿಷಯದಲ್ಲಿ ಉನ್ನತವಾದ ಉದ್ದೇಶಗಳನ್ನು ನಾನು ಹೊಂದಿಕೊಂಡಿದ್ದೇನೆ. ಅವುಗಳನ್ನು ನೆರವೇರಿಸಲಿಕ್ಕಿದ್ದೇನೆ. ನೀವು ಮಾಡಬೇಕಾದದ್ದೇನು ಗೊತ್ತಾ? ಎದ್ದೇಳ್ರಿ. ಮುಂದೆ ಓದುತ್ತೇನೆ ಕೇಳಿ. ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ಯೋರ್ದಾನನ್ನು ದಾಟಿ ವಾಗ್ದಾನ ದೇಶದೊಳಗೆ ಹೋಗಿರಿ. ದೇವರು ಈ ದಿನ ನಮ್ಮೆಲ್ಲರಿಗೆ ಹೇಳುವ ಮಾತ್ಯಾವುದು ಗೊತ್ತಾ? ಈ 2023ನೇ ವರ್ಷವನ್ನು ದಾಟಿ ನೂತನ ವರ್ಷಕ್ಕೆ ನೀವು ಈಗ ಹೋಗಿರಿ. ಎದಕ್ಕಾಗಿ ಅಂತೆ? ನೀವು ಹೋಗಿರಿ. 3ನೇ ವಚನ, ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಾನು ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಎಫ್ರೋಟಿಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು ನಿನ್ನ ಜೀವಮಾನದಲ್ಲೆಲ್ಲ. ಸಹೋದರ, ಕೇಳ್ತಾ ಇದ್ದೀರಾ? ನಿರಾಶೆ ನಿರುತ್ಸಾಹದಲ್ಲಿ ಈ ವಾಕ್ಯ ಕೇಳ್ತಾ ಇರಬಹುದು. ಈ ವರ್ಷದಲ್ಲಿ ನಿಮಗೆ ಯಾವುದೂ ಅನುಕೂಲವಿಲ್ಲದೇ ಇದ್ದಿರಬಹುದು. ಎಲ್ಲವೂ ಸಮಸ್ಯೆಗಳೇ, ಎಲ್ಲವೂ ಹೋರಾಟಗಳೇ, ಎಲ್ಲವೂ ಅವಮಾನಗಳೇ, ಎಲ್ಲವೂ ಅಪಾಯವೇ, ಎಲ್ಲವೂ ಕೂಡ ಆರ್ಥಿಕ ತೊಂದರೆಗಳೇ, ಅನಾರೋಗ್ಯ ಸಮಸ್ಯೆಗಳೇ ನೀವು ಅನುಭವಿಸಿರುವುದಾದ್ರೆ ದೇವರು ನಿಮಗೆ ಹೇಳ್ತಿದ್ದಾರೆ ಏನೆಂದು ಗೊತ್ತಾ? ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬ ಮನುಷ್ಯನು ಕೂಡ ನಿನ್ನ ಮುಂದೆ ನಿಲ್ಲುವುದಿಲ್ಲ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಾನು ನಿನ್ನ ಸಂಗಡ ಇರುತ್ತೇನೆ, ನಿನ್ನನ್ನು ಕೈ ಬಿಡುವುದಿಲ್ಲ. ಸಹೋದರಿ, ಗಂಡ ನಿಮ್ಮನ್ನು ಬಿಟ್ಟಿರಬಹುದು. ಸಹೋದರಿ, ಹೆಂಡತಿ ನಿಮ್ಮನ್ನು ಬಿಟ್ಟಿರಬಹುದು. ಸ್ವಂತವರೇ ನಿಮ್ಮನ್ನು ಬಿಟ್ಟಿರಬಹುದು. ಏಕಾಂಗಿಯಾಗಿ ಬಿಟ್ಟಿರಬಹುದು. ಒಬ್ಬಂಟಿಗರನಾಗಿ ಬಿಟ್ಟೋಗಿರಬಹುದು. ಸಹೋದರ, ಸಹೋದರಿ, ದೇವರು ಹೇಳ್ತಿದ್ದಾರೆ, ನಿಮ್ಮನ್ನು ನಾನು ಕೈ ಬಿಡೋದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ಈ ದೇಶವನ್ನು ನಿಶ್ಚಯವಾಗಿ ನೀನೇ ಈ ಪ್ರಜೆಗಳಿಗೋಸ್ಕರ ಸ್ವಾಧೀನ ಪಡಿಸಬೇಕು. ಆದುದರಿಂದ ನೀನು ಸ್ಥಿರಚಿತ್ತನಾಗಿ ಜಾಗರೂಕನಾಗಿದ್ದು ಬಹುಧೈರ್ಯವುಳ್ಳವನಾಗಿರಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ, ಅಂದರೆ ಆಜ್ಞಾಪಿಸಿದ ಧರ್ಮಶಾಸ್ತ್ರವನ್ನೆಲ್ಲ ನೀನು ಕೈಕೊಂಡು ನಡೆಯಬೇಕು. ನೀನು ನಡೆಯುವ ಪ್ರತಿಯೊಂದು ಮಾರ್ಗದಲ್ಲಿ ಚೆನ್ನಾಗಿ ಪ್ರವರ್ತಿಸುವ ಹಾಗೆ ನೀನು ಈ ಧರ್ಮಶಾಸ್ತ್ರ ಗ್ರಂಥವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ತಪ್ಪಬಾರದು. ಅವುಗಳಲ್ಲಿ ಹೇಳಿರುವುದನ್ನೆಲ್ಲ ನೀನು ಮಾಡುವುದಕ್ಕೋಸ್ಕರವಾಗಿ ನೀನು ಜಾಗ್ರತೆಯಿಂದಿರುವ ಹಾಗೆ ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ನೀನು ಸಫಲನಾಗುವಿ, ಕೃತಾರ್ಥನಾಗುವಿ. ಏನಂತೆ? ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವ ಮಾರ್ಗದಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಈ ದಿನ ನಮ್ಮಲ್ಲಿ ಎಷ್ಟು ಜನ ನಂಬುತ್ತೀರಿ? ನೂತನ ವರ್ಷದಲ್ಲಿ ದೇವರು ನನ್ನ ಸಂಗಡ ಇರುವಂಥವರಾಗಿದ್ದಾರೆ ಎಂದು ನಂಬುವಂಥವರಿದ್ರೆ ಜೋರಾಗಿ ಚಪ್ಪಾಳೆ ತಟ್ಟುವಿರಾ? ಪ್ರಿಯ ಸಹೋದರ ಸಹೋದರಿಯರೇ, ಆ ದಿನ ಯೆಹೋಶುವನ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಈ ಯೆಹೋಶುವನು ಯಾರು ಗೊತ್ತಾ? ಮೋಶೆಯ ಬಳಿಯಲ್ಲಿ ಒಬ್ಬ ಸೇವಕನಾಗಿದ್ದ. ಮೋಶೆಯೇನೋ ಸಾಯುತ್ತಾನೆ. ಈಗ ಯೆಹೋಶುವನಿಗೆ ದೇವರು ಹೇಳುತ್ತಾರೆ, ಯೆಹೋಶುವನೇ, ಮೋಶೆ ಸತ್ತಿದ್ದಾನೆ ಎಂದು ನೆನೆಸಿ ಅಳುತ್ತಾ ಇದೀಯಾ? ಅಂಜುತ್ತಾ ಇದೀಯಾ? ಬಾಧೆ ಪಡ್ತಾ ಇದೀಯಾ? ಭಯ ಪಡುತ್ತಾ ಇದೀಯಾ? ಭಯಪಡಬೇಡ. ಈ ದಿನ ಯಾರಾದರೂ ಇದ್ದೀರಾ? ಈ ಸಮಯದಲ್ಲಿ ಈ ವಾಕ್ಯ ಕೇಳುವ ಸಹೋದರ ಸಹೋದರಿಯರೇ ಯಾರಾದರೂ ಇದ್ದೀರಾ? ಭಯದಿಂದ ಕೂಡಿದಂಥವರು. ಅಯ್ಯೋ, ಏನಾಗ್ತೇನೋ ಗೊತ್ತಿಲ್ಲ ಎಂಬ ಭಯ. ಅಯ್ಯೋ, ಏನಾಗುತ್ತದೋ ಎಂಬ ಭಯ. ನನ್ನ ಕುಟುಂಬ ಏನಾಗ್ತದೋ ಎಂಬ ಭಯ. ನನ್ನ ಮಗ ಏನಾಗ್ತಾನೋ ಎಂಬ ಭಯ. ನನ್ನ ಮಗಳು ಏನಾಗ್ತಾಳೋ ಎಂಬ ಭಯ. ನನ್ನ ಗಂಡ ಏನಾಗ್ತಾನೋ, ನನ್ನ ಹೆಂಡತಿ ಏನಾಗ್ತಾಳೋ ನನ್ನ ಎಂಬ ಭಯ. ನನ್ನ ಆರೋಗ್ಯ ಏನಾಗ್ತದೋ ಎಂಬ ಭಯ. ಈ ದಿನ ಏನಾಗಿದೆ ನಿಮಗಿರುವಂತಹ ಭಯ? ದೇವ್ರು ಹೇಳ್ತಿದ್ದಾರೆ, ಭಯಪಡಬೇಡಿರಿ, ಭಯಪಡಬೇಡಿರಿ, ಧೈರ್ಯದಿಂದ ಇರಿ, ಸ್ಥಿರಚಿತ್ತರಾಗಿರಿ, ನಾನು ನಿಮ್ಮ ಸಂಗಡ ಇದ್ದೇನೆ.
ನೀವು ಮಾಡಬೇಕಾದದೆಲ್ಲ ಒಂದೇ. ನನ್ನ ವಾಕ್ಯವನ್ನು ಓದಿರಿ, ನನ್ನ ವಾಕ್ಯವನ್ನು ಧ್ಯಾನಿಸಿರಿ, ವಾಕ್ಯಾನುಸಾರವಾಗಿ ಜೀವಿಸಿರಿ. ನಿಮ್ಮ ಮುಂದೆ ಯಾರೊಬ್ಬರು ನಿಲ್ಲಲಾರದಂತೆ ನಾನು ಮಾಡ್ತೇನೆ. ನೀವು ಕಾಲಿಡುವ ಎಲ್ಲಾ ಸ್ಥಳವನ್ನು ನಾನು ನಿಮಗೆ ಕೊಡ್ತೇನೆ. ಇದನ್ನು ನಂಬು ಎಂದು ಯೆಹೋಶುವನಿಗೆ ದೇವರು ಕೊಟ್ಟ ವಾಗ್ದಾನವಾಗಿದೆ. ಯೆಹೋಶುವನ ಪ್ರಜೆಗಳು ಈಗ ವಾಗ್ದಾನ ಭೂಮಿಯೊಳಗೆ ಹೋಗಿ ಅಲ್ಲಿರುವ ಎಲ್ಲಾ ಶತ್ರುಗಳನ್ನು ಸೋಲಿಸಿ, ಅಂದರೆ 30ಕ್ಕೂ ಹೆಚ್ಚಾಗಿ, ಅಂದರೆ 30ಕ್ಕೂ ಅಧಿಕವಾದ ರಾಜರುಗಳು ಅಲ್ಲಿ ಪರಿಪಾಲನೆ ಮಾಡ್ತಾ ಇದ್ರು. 31 ರಾಜರುಗಳು ಅಲ್ಲಿ ಪರಿಪಾಲನೆ ಮಾಡ್ತಾ ಇದ್ರು ಆ ಪ್ರಾಂತ್ಯದಲ್ಲೆಲ್ಲ. ಒಬ್ಬರನ್ನೋ ಇಬ್ಬರನ್ನೋ ಜಯಿಸುವಂಥದ್ದು 31 ಮಂದಿಯನ್ನು ಜಯಿಸಬೇಕು. ಇದು ಸಾಧ್ಯ ಅಂತೀರಾ? ಈಸಿ ಅಂತೀರಾ? ಎಷ್ಟೋ ಹೋರಾಟ ಇತ್ತು, ಎಷ್ಟೋ ಅಪಾಯವಿತ್ತು, ಎಷ್ಟೋ ಆಪತ್ತಿತ್ತು. ಯೆಹೋಶುವನು ಇವುಗಳನ್ನೆಲ್ಲ ಎದುರಿಸಬೇಕಾಗಿತ್ತು. ಈ ದಿನ ಹೊಸ ವರ್ಷದಲ್ಲಿ ಪ್ರವೇಶಿಸುವ ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ಯಾವ ಅಪಾಯ, ಯಾವ ಆಪತ್ತು, ಯಾವ ಕಷ್ಟ, ಯಾವ ನಷ್ಟ, ಯಾವ ಇಕ್ಕಟ್ಟು ಬಿಕ್ಕಟ್ಟು ನಮಗೋಸ್ಕರ ಕಾದು ಕೂತುಕೊಂಡಿದೆ ಎಂದು ನಮಗೆ ಗೊತ್ತೇ ಇಲ್ಲ. ಆದರೆ ಒಂದು ಮಾತ್ರ ವಾಸ್ತವ, ದೇವರು ನಿಮಗೂ ನನಗೂ ಮಾತು ಕೊಡ್ತಿದ್ದಾರೆ, ನಾನು ನಿಮ್ಮ ಕೈ ಬಿಡುವುದೇ ಇಲ್ಲವೆಂದು. ಹಾಗಾಗಿ ಧೈರ್ಯದಿಂದಿರಿ, ನಿರ್ಭಯದಿಂದಿರಿ, ನಾನು ನಿಮ್ಮ ಸಂಗಡ ಇದ್ದೇನೆ. ಒಮ್ಮೆ ಒಂದು ಊರು ಅರಣ್ಯಕ್ಕೆ ಹತ್ತಿರವಾಗಿತ್ತು. ಅಕಸ್ಮಾತ್ ಆಗಿ ಆ ಊರೊಳಗೆ ಹುಲಿಯಾಗಲಿ ಸಿಂಹವಾಗಲಿ ಬಂದು ಜನರ ಮೇಲೆ ದಾಳಿ ಮಾಡುತ್ತಾ ಇದುವು. ಹಾಗೆ ಸಡನ್ನಾಗಿ ಆ ಊರೊಳಗೆ ಮಲಗಿಕೊಂಡಿರುವಂತಹ ಆ ಜನರ ಮನೆಯೊಳಗೆ ನುಗ್ಗಿಕೊಂಡು ಜನರನ್ನು ಸೆಳ್ಕೊಂಡೋಗಿ ಪ್ರಾಣ ತೆಗೀತಾ ಇದ್ವು. ಹೀಗೆ ಆ ಊರಲ್ಲಿರುವಂಥವರಿಗೆ, ಆ ಗ್ರಾಮದಲ್ಲಿರುವಂಥವರಿಗೆ ನಿದ್ದೆಯೇ ಇಲ್ಲದಂತಾಯ್ತು, ನಿದ್ದೆ ಕಣ್ಮರೆಯಾಯಿತು. ಅಂತಹ ಸಮಯದಲ್ಲಿ ಆ ಗ್ರಾಮದಲ್ಲಿರುವ ಯವನಸ್ಥರೆಲ್ಲ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಅಯ್ಯೋ, ಈ ಸಿಂಹದ ನಿಮಿತ್ತ, ಹುಲಿಯ ನಿಮಿತ್ತ ನಮ್ಮ ತಂದೆಗೆ, ತಾಯಿಗೆ, ಮನೆಯಲ್ಲಿರುವ ಹಿರಿಯರಿಗೆ ನಿದ್ದೆ ಇಲ್ಲದಂತಾಗ್ಬಿಟ್ಟಿದೆ ಅಲ್ಲವೇ? ನಾವೆಲ್ಲರೂ ಸೇರಿ ಒಂದು ಕೆಲಸ ಮಾಡೋಣ. ರಾತ್ರಿ ನಮ್ಮ ಗ್ರಾಮವನ್ನು ಕಾವಲು ಕಾಯೋಣ. ಫಲಿತವಾಗಿ ತಂದೆ, ತಾಯಿ, ಮನೆಯಲ್ಲಿರುವ ತಮ್ಮ, ತಂಗಿ ಎಲ್ಲರೂ ಪ್ರಶಾಂತವಾಗಿ ಮಲಗುತ್ತಾರೆ. ಹಾಗಾಗಿ ನಾವೆಲ್ಲರೂ ಎಚ್ಚರವಾಗಿದ್ದು ಕಾವಲು ಕಾಯೋಣ ಎಂಬುದಾಗಿ ಆ ಗ್ರಾಮದಲ್ಲಿರುವ ಯವನಸ್ಥರೆಲ್ಲರೂ ಸೇರಿ ರಾತ್ರಿ ಇಡೀ ಎಚ್ಚರವಾಗಿದ್ದು ಹುಲಿಯಾಗಲಿ ಸಿಂಹವಾಗಲಿ ಬಂದ್ರೆ ಸಾಯಿಸೋಣ ಎಂಬುದಾಗಿ ಕಾದು ಕೂತ್ಕೊಂಡಿದ್ರು. ಆ ರೀತಿ ಅವರು ಪ್ರತಿ ರಾತ್ರಿ ಎಚ್ಚರವಾಗಿ ಕಾವಲು ಕಾಯ್ತಾ ಇದ್ರು. ಆ ಗ್ರಾಮಕ್ಕೆ ಯಾವುದೇ ಅಪಾಯ, ಹಾನಿ ಉಂಟಾಗದಂತೆ ಕಾವಲು ಕಾಯ್ತಾ ಇದ್ರು. ಒಂದು ದಿವಸ ಈ ಯವನಸ್ಥರೆಲ್ಲ ಬೆಳಗ್ಗೆ 4-5 ಗಂಟೆಗೆ ಕಣ್ಣು ತೆರೆದು ನೋಡ್ತಾರೆ. ನಿದ್ದೆ ಮಾಡಿದವರು ಕಣ್ಣು ತೆರೆದು ನೋಡ್ತಾರೆ. ಅಂದ್ರೆ ರಾತ್ರಿಯೆಲ್ಲ ಏನ್ ಮಾಡಿದ್ರು ಇವರು? ತಂದೆ ತಾಯಿಗಳನ್ನು ಕಾಪಾಡ್ತೇವೆ, ಎಲ್ಲರನ್ನು ಕಾಪಾಡ್ತೇವೆ ಎಂದು ಹೋದಂಥವರು ರಾತ್ರಿ ಹೊತ್ತಲ್ಲಿ ಬಹಳ ಆಯಾಸಗೊಂಡು ಎಲ್ಲರೂ ನಿದ್ದೆ ಮಾಡಿದ್ರು. ಕಾಪಾಡಿದ್ರು? ಎಲ್ಲರೂ ನಿದ್ದೆ ಮಾಡಿ ಬೆಳಗಾದ ಕೂಡಲೇ, ಇನ್ನೂ ಮೊಬ್ಬಾಗಿರುವಾಗ ಮುಂಜಾನೆ ಜಾವದಲ್ಲಿ ಕಣ್ಣು ತೆರೆದು ನೋಡಿದ್ರೆ ಎಲ್ಲರ ಕಣ್ಮುಂದೆ ಹುಲಿಗಳು ಸತ್ತು ಬಿದ್ದಿದ್ವು. 3 ಬಹು ಬಲಿಷ್ಠವಾದ ಹುಲಿಗಳು ಅಲ್ಲೊಂದು ಸತ್ತು ಬಿದ್ದಿದ್ವು. ಇವರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ತಾ ಇದ್ರು. ಏನ್ ಕಣೋ, ನೀನ್ ಕೊಂದಾಕಿದೀಯಾ? ಇಲ್ಲ. ಮತ್ತೆ ನೀನು? ಇಲ್ಲ. ನೀನು? ಇಲ್ಲ ಕಣೋ, ನಾವೆಲ್ಲರೂ ನಿದ್ದೆ ಮಾಡಿದೇವಲ್ಲವೇ? ಮತ್ತೆ ಈ ಹುಲಿಗಳನ್ನು ಯಾರು ಸಾಯಿಸಿದ್ದಾರೆ? ಇವರು ಹಿಂದೆಯೇ ಕಾದು ಕುಳಿತುಕೊಂಡಿದ್ದರು ಪ್ರಿಯರೇ. ಯಾರು ಗೊತ್ತಾ? ಅವರನ್ನು ಹೆತ್ತಿರುವಂತಹ ತಂದೆಯೆಂದರು. ಈ ಯವನಸ್ಥರು ತಮ್ಮ ಕಣ್ಣನ್ನು ಒರೆಸಿಕೊಳ್ಳುತ್ತಾ ಕಣ್ಮುಂದಿರುವಂತಹ ನೋಡುತ್ತಾ ಯಾರು ಕೊಂದಿದ್ದಾರೆ ಅನ್ನುವಾಗ ಹಿಂದೆಯಿಂದ ನಗುತ್ತಾ ತಂದೆಯೆಂದರು ಬಂದು ಹೇಳ್ತಾರೆ, ಮಕ್ಕಳೇ, ನಾವೇ ಕೊಂದಿದ್ದೇವೆ ಅನ್ನುತ್ತಾರೆ. ನೀವ್ ಯಾವಾಗ ಬಂದ್ರಿ? ನಾವು ಯಾವಾಗ ಬರೋದೇನ್ ಮಕ್ಕಳೇ? ಯಾವ ದಿನ ನೀವು ಈ ಗ್ರಾಮ ಕಾಪಾಡುವುದಕ್ಕಾಗಿ ನಿಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಯಾವಾಗ ಬಂದು ಕೂತ್ಕೊಂಡಿದ್ದೀರೋ ನಿಮಗೆ ಗೊತ್ತಾಗದಂತೆಯೇ ನಿಮ್ಮನ್ನು ಕಾಪಾಡುವುದಕ್ಕಾಗಿ ಹೆತ್ತ ತಂದೆಗಳಾಗಿರುವ ನಾವು ನಿಮ್ಮ ಹಿಂದೆಯೇ ಕಾವಲಾಗಿದ್ದೆವು ಮಕ್ಕಳೇ ಅಂದ್ರು. ನೀವಾದರೂ ತೂಕಡಿಸಬಹುದೇನೋ, ಆದರೆ ಹೆತ್ತ ತಂದೆಗಳಾದ ನಾವು ಮಾತ್ರ ತೂಕಡಿಸಲಿಲ್ಲ ಮಕ್ಕಳೇ. ಅದಕ್ಕಾಗಿಯೇ ಬಂದು ನಾವು ನಿಮ್ಮನ್ನು ಕಾಪಾಡಿದೆವು. ನೀವು ನಿದ್ದೆ ಮಾಡುತ್ತಿರುವಾಗ ಅಕಸ್ಮಾತ್ತಾಗಿ ಹುಲಿಗಳು ಬಂದಾಗ ನಿಮ್ಗೆ ಯಾವ ಹಾನಿ ಆಗಬಾರದೆಂದು ನಾವೇ ಎಚ್ಚರವಾಗಿದ್ದು ಅವುಗಳನ್ನು ಕೊಂದು ಹಾಕಿದೆವು. ಹೆತ್ತಿರುವಂತಹ ತಂದೆಯಂದಿರಿಗೆ ಇಷ್ಟು ಪ್ರೀತಿ ಇರೋದಾದರೆ ತನ್ನ ಸ್ವಂತ ಮಗನನ್ನೇ ಶಿಲುಬೆಗೆ ಒಪ್ಪಿಸಿ ನಮ್ಮನ್ನು ಕೊಂಡುಕೊಂಡಂತಹ ತಂದೆಗೆ ನಮ್ಮ ಮೇಲೆ ಇನ್ನೆಷ್ಟು ಪ್ರೀತಿ ಇದೆ ಎಂದು ಒಂದು ಸಾರಿ ಆಲೋಚಿಸಿರಿ ಸಹೋದರ, ಸಹೋದರಿ. ಅದೇ ದೇವರು ಹೇಳ್ತಿದ್ದಾರೆ, ನೂತನ ವರ್ಷದೊಳಗೆ ನೀವು ಪ್ರವೇಶಿಸಲಿಕ್ಕಿದ್ದೀರಿ.
ನಾನು ಕೊಡುವ ವಾಗ್ದಾನ ಸ್ವಾಧೀನ ಮಾಡಿಕೊಳ್ಳಲಿಕ್ಕಿದ್ದೀರಿ. ಭಯಪಡಬೇಡಿ, ಅಂಜಬೇಡಿರಿ, ಚಿಂತಿಸಬೇಡಿರಿ. ನಾನು ನಿಮ್ಮ ಸಂಗಡ ಇರುತ್ತೇನೆ, ನಿಮ್ಮ ಕೈ ಬಿಡೋದಿಲ್ಲ, ನಿಮ್ಮನ್ನು ತೊರೆಯುವುದಿಲ್ಲ. ನೀವು ಎಲ್ಲಿ ಕಾಲಿಡುತ್ತೀರೋ ಅಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ನೀವು ಎಲ್ಲಿ ಹೆಜ್ಜೆ ಇಡುತ್ತೀರೋ ಅಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದಂತಹ ದೇವರು ಅವರ ಮುಂದೆ ಇರುವಂತಹ ಶತ್ರುಗಳನ್ನೆಲ್ಲ ಸಂಹರಿಸುವುದಕ್ಕಾಗಿ ಯೆಹೋಶುವನೊಂದಿಗಿರುವ ಎಲ್ಲಾ ಪ್ರಜೆಗಳನ್ನು ಸಿದ್ಧಪಡಿಸಿದಾಗ ಯೆಹೋಶುವನು ಬಂದು ಹೇಳುತ್ತಾನೆ, ಏನೆಂದು ಗೊತ್ತಾ? ನಿಮ್ಮೆಲ್ಲರಿಗಿರುವ ಆಸೆ ಏನು ಗೊತ್ತಾ? ನಮ್ಮ ಪರಿಸ್ಥಿತಿ ಚೆನ್ನಾಗಿರಬೇಕಾದ್ರೆ, ಮುಂದಿನ ವರ್ಷ ಚೆನ್ನಾಗಿರಬೇಕಾದರೆ, ನಮ್ಮ ಕುಟುಂಬ ವ್ಯವಸ್ಥೆ ಚೆನ್ನಾಗಿರಬೇಕಾದ್ರೆ ದೇವರು ಯಾವುದೋ ಒಂದು ಅದ್ಭುತ ಮಹತ್ಕಾರ್ಯವನ್ನು ಮಾಡಬೇಕು ಬ್ರದರ್. ಇಲ್ಲವಾದರೆ ನಮ್ಮ ಪರಿಸ್ಥಿತಿಗಳು ಸರಿಯಾಗುವುದು ಸಾಧ್ಯವಿಲ್ಲ ಬ್ರದರ್. ನಮ್ಮ ಆರೋಗ್ಯ ಚೇತರಿಸುವುದು ಸಾಧ್ಯವಿಲ್ಲ ಬ್ರದರ್. ನಮ್ಮ ಸಾಲ ತೀರಿ ಹೋಗೋದು ಸಾಧ್ಯವಿಲ್ಲ ಬ್ರದರ್. ನಾವು ಪರಿಶುದ್ಧರಾಗಿ ಜೀವಿಸೋದು ಸಾಧ್ಯವಿಲ್ಲ ಬ್ರದರ್. ಹೀಗೆ ಯಾವುದಾದ್ರೂ ಒಂದು ಅದ್ಭುತ ನಡೆಯಬೇಕು ಎಂದು ಬಯಸುವಂತವರು ಮತ್ತೊಮ್ಮೆ ಕೈ ತೋರಿಸುವಿರಾ? ಹಾಗಾದ್ರೆ ವಾಕ್ಯ ನೋಡಿ, ಯೆಹೋಶುವನ 3ನೇ ಅಧ್ಯಾಯ 5ನೇ ವಚನ. ಇದಲ್ಲದೆ ಯೆಹೋಶುವನು ಜನರಿಗೆ ಹೇಳುತ್ತಾನೆ, ನಾಳೆ ಯೆಹೋವನು ನಿಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯವನ್ನು, ಅಂದರೆ ಏಕವಚನ ಮಾತ್ರ ಇದೆಯಾ, ಇಲ್ಲವೇ ಬಹುವಚನ ಅದ್ಭುತ ಕಾರ್ಯಗಳು ಅಂತ ಇದೆಯಾ? ನಿಮ್ಮ ಜೀವಿತದಲ್ಲಿ ಒಂದೇ ಅದ್ಭುತ ನಡೆಯಬೇಕೋ ಅಥವಾ ಅನೇಕ ಅದ್ಭುತ ಕಾರ್ಯಗಳು ನಡೆಯಬೇಕೋ? ಏನಂತೀರಿ ಹೇಳಿ? ನನ್ನ ಜೀವಿತದಲ್ಲಿ ನನ್ನ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಬೇಕು ಎಂದು ಬಯಸುವುದಾದರೆ ವಾಕ್ಯದಲ್ಲಿ ಏನಿದೆ ನೋಡಿ, ನಾಳೆ ಯೆಹೋವನು ನಿಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೋ ಇಲ್ಲವೋ ಹೇಳಿ, ಜೋರಾಗಿ ಹೇಳಿ. ಯಾರ ಮಧ್ಯದಲ್ಲಿ ಮಾಡುತ್ತಾರೆ? ನಮ್ಮ ಮಧ್ಯದಲ್ಲಿ ಮಾಡುತ್ತಾರೆ. ನನ್ನ ಮನೆಯಲ್ಲೋ, ನಿಮ್ಮ ಮನೆಯಲ್ಲೋ, ಯಾರ ಮನೆಯಲ್ಲಿ? ಒಬ್ಬರ ಮನೆಯಲ್ಲೋ, ಎಲ್ಲರ ಮನೆಯಲ್ಲೋ? ಏನು ಹೇಳ್ತಾನೆ ನೋಡಿ, ನಿಮ್ಮ ಮಧ್ಯದಲ್ಲಿ, ನಿಮ್ಮ ಕುಟುಂಬದ ಮಧ್ಯದಲ್ಲಿ, ನಿಮ್ಮ ಜೀವಿತಗಳ ಮಧ್ಯದಲ್ಲಿ, ನಿಮ್ಮ ಮಕ್ಕಳ ಮಧ್ಯದಲ್ಲಿ, ಗಂಡ ಹೆಂಡತಿಯರ ಮಧ್ಯದಲ್ಲಿ ನನ್ನ ದೇವರು ಅದ್ಭುತಗಳನ್ನು ಮಾಡುವಂಥವರಾಗಿದ್ದಾರೆ. ಆದ್ದರಿಂದ ಇದು ಇರೋ ವಿಷಯ, ಯೆಹೋವನು ನಿಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡೇ ಮಾಡುತ್ತಾನೆ. ಆದ್ದರಿಂದ ನಿಮ್ಮನ್ನು ನೀವು ಪರಿಶುದ್ಧ ಪಡಿಸಿಕೊಳ್ಳಿರಿ. ಈಗೇನ್ ಮಾಡಬೇಕು? ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡಬೇಕು, ಅದ್ಭುತ ಕಾರ್ಯಗಳನ್ನು ಮಾಡಬೇಕೆಂದು ಬಯಸುವ ಸಹೋದರ ಸಹೋದರಿ, ದೇವರು ಹೇಳ್ತಾರೆ, ಅದ್ಭುತಗಳನ್ನು ಮಾಡುತ್ತೇನೆ, ಆದರೆ ನೀವು ಈ ದಿನ ನಿಮ್ಮನ್ನು ನೀವು ಪರಿಶುದ್ಧ ಪಡಿಸಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ಪರಿಶುದ್ಧತೆ ಇಲ್ಲದೆ ದೇವರ ಅದ್ಭುತ ಕಾರ್ಯಗಳು ನಡೆಯುವಂಥದ್ದು ಸಾಧ್ಯವೇ ಇಲ್ಲ ಪ್ರಿಯರೇ. ಅಂದರೆ ನಿಮ್ಮಲ್ಲಿರುವ ಲೋಪ ಏನೆಂದು, ನಿಮ್ಮಲ್ಲಿರುವ ಪಾಪ ಏನೆಂದು ಈ ದಿನ ನೀವು ಖಂಡಿತವಾಗಿ ಒಪ್ಪಿಕೊಂಡು ಬಿಟ್ಟು ಬಿಡಬೇಕು. ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡಬೇಕೆಂದು ಕೋರ್ತಾ ಇದ್ದೀರೋ? ದೇವರು ಹೊಸ ವರ್ಷದಲ್ಲಿ ಆಶ್ಚರ್ಯ ಕಾರ್ಯ ಮಾಡಬೇಕೆಂದು ಆಶಿಸುತ್ತಾ ಇದ್ದೀರೋ? ಅಂದರೆ ಈ ದಿನವೇ, ಅಂದರೆ ನಾಳೆ ನಿಮ್ಮ ಮಧ್ಯದಲ್ಲಿ ಯೆಹೋವನು ಅದ್ಭುತ ಕಾರ್ಯಗಳನ್ನು ಮಾಡುವವನಾದ್ದರಿಂದ ಈ ಹೊತ್ತೇ ನೀವು ನಿಮ್ಮನ್ನು ಏನ್ ಮಾಡಿಕೊಳ್ಳಬೇಕಂತೆ? ಪರಿಶುದ್ಧ ಪಡಿಸಿಕೊಳ್ಳಬೇಕು. ಹೀಗೆ ಪರಿಶುದ್ಧ ಪಡಿಸಿಕೊಳ್ಳುವಂಥದ್ದು ತಮ್ಮಷ್ಟಕ್ಕೆ ತಾವು ಪ್ರಾರ್ಥನೆ ಮಾಡಿಕೊಂಡಾಗ ಆಗುತ್ತೋ ಅಥವಾ ಪಕ್ಕದಲ್ಲಿದ್ದವರು ಪ್ರಾರ್ಥಿಸುವಾಗ ಆಗುತ್ತೋ? ಯಾರು ಮಾಡಿದ್ರೆ ಆಗುತ್ತೆ? ಸ್ನಾನ ನೀವೇ ಮಾಡುತ್ತೀರೋ ಅಥವಾ ಮನೆಯಲ್ಲಿರುವಂಥವ್ರು ಮಾಡಿಸ್ತಾರೋ? ಚಿಕ್ಕ ಮಕ್ಕಳಿಗೆ ಮಾಡಿಸ್ತಾರೆ, ದೊಡ್ಡವರಿಗೆ ಮಾಡಿಸೋದಿಲ್ಲ. ಹಾಗೆಯೇ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಮೊಳಕಾಲೂರೋಣ. ಬನ್ನಿರಿ, ಪ್ರತಿಯೊಬ್ಬರೂ ಮೊಳಕಾಲೂರಿರಿ. ನೀವಿದ್ದಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಿ. ಯೇಸುವೆ, ಯಾವ ರೀತಿಯಾಗಿ, ಯಾವ ವಿಧಾನದಲ್ಲಿ ಕರ್ತನೆ ನಿಮ್ಮ ಮನಸ್ಸನ್ನು ನಾವು ನೋಯಿಸಬೇಕಾಗಿತ್ತೋ ನೋಯಿಸಿದ್ದೇವೆ. ಹಾಗಾಗಿ ನಮ್ಮೆಲ್ಲರನ್ನು ಕ್ಷಮಿಸಿರಿ, ನಮ್ಮನ್ನು ಮನ್ನಿಸಿರಿ ದೇವರೇ. ನಿಮ್ಮ ಅಮೂಲ್ಯವಾದ ರಕ್ತದಲ್ಲಿ ದೇವರೇ ನಮ್ಮನ್ನು ತೊಳೆಯಿರಿ, ಪವಿತ್ರಗೊಳಿಸಿರಿ, ಪರಿಶುದ್ಧಗೊಳಿಸಿರಿ ದೇವರೇ. ಅಪವಿತ್ರತೆಯನ್ನು ಪೂರ್ತಿಯಾಗಿ ತೊಲಗಿಸಿರಿ, ಅಪವಿತ್ರವಾದ ಜೀವಿತವನ್ನು ತೊಲಗಿಸಿರಿ.
ಪರಿಶುದ್ಧತೆಯನ್ನು ದಯಪಾಲಿಸಿರಿ, ಪವಿತ್ರತೆಯನ್ನು ದಯಪಾಲಿಸಿರಿ ದೇವರೇ. ಅಂಗಾಲು ಮೊದಲುಗೊಂಡು ನಡು ನತ್ತಿಯವರೆಗೂ ನಮ್ಮನ್ನು ತೊಳೆಯಿರಿ ದೇವರೇ, ನಮ್ಮೆಲ್ಲರನ್ನು ತೊಳೆಯಿರಿ ಹಿಮಕ್ಕಿಂತಲೂ ಬಿಳುಪಾಗಿ. ಪಾಪದ ಕಲೆಯಾಗಲಿ, ಕಲ್ಮಶೆಯಾಗಲಿ, ಕಳಂಕವಾಗಲಿ, ಒಂದು ಕಲೆಯಾಗಲಿ, ಒಂದು ಮಚ್ಚೆಯಾಗಲಿ ನನ್ನಲ್ಲಾಗಲಿ ನಮ್ಮಲ್ಲಾಗಲಿ ಎಂದಿಗೂ ಇರಬಾರದು ದೇವರೇ. ಸಂಪೂರ್ಣವಾಗಿ ನಮ್ಮನ್ನು ಪವಿತ್ರಗೊಳಿಸಿರಿ, ಪರಿಪೂರ್ಣವಾಗಿ ನಮ್ಮನ್ನು ಪವಿತ್ರಗೊಳಿಸಿರಿ. ನಾವು ಹಿಂದಕ್ಕೆ ತಿರುಗಿ ನೋಡದಂತೆ, ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕಿದ ಹಾಗೆ ಹಿಂತಿರುಗಿ ಹೋಗದಂತೆ ದೇವರೇ, ಈ ದಿನ ಮೊದಲುಗೊಂಡು ಸ್ಥಿರಚಿತ್ತರಾಗಿ, ಪರಿಶುದ್ಧತೆ ಉಳ್ಳವರಾಗಿ, ನಿಮ್ಮ ಜೊತೆ ಇರುವಿಕೆ ಉಳ್ಳವರಾಗಿ, ನಿಮ್ಮ ವಾಗ್ದಾನ ಉಳ್ಳವರಾಗಿ, ಮಹತ್ ಕಾರ್ಯಗಳನ್ನು ಪ್ರತಿದಿನ ನೋಡುವ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಪ್ರತಿದಿನ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ನಡೆಯಬೇಕು, ಪ್ರತಿದಿನ ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳು ನಡೆಯಬೇಕು. ನಮ್ಮ ಜೀವಿತ ಬಹು ಆತ್ಮಿಕವಾಗಿರಬೇಕು, ಬಹು ಆದರ್ಶಕರವಾಗಿರಬೇಕು, ಬಹು ಆನಂದಕರವಾಗಿರಬೇಕು, ಬಹು ಆರೋಗ್ಯಕರವಾಗಿರಬೇಕು, ಬಹು ಆಶೀರ್ವಾದಕರವಾಗಿರಬೇಕು ದೇವರೇ. ಅಂತಹ ಧನ್ಯತೆ ನಮಗೆ ದಯಪಾಲಿಸಿರಿ, ಅಂತಹ ಜೀವಿತ ನಮಗೆ ದಯಪಾಲಿಸಿರಿ, ಅಂತಹ ಕುಟುಂಬ ವ್ಯವಸ್ಥೆ ನಮಗೆ ದಯಪಾಲಿಸಿರಿ. ನಿಮ್ಮನ್ನೇ ಸೇವಿಸುವಂತಹ, ನಿಮಗೋಸ್ಕರವೇ ಜೀವಿಸುವಂತಹ, ನಿಮ್ಮನ್ನೇ ಘನಪಡಿಸುವಂತಹ, ನಿಮ್ಮಂತೆ ಜೀವಿಸುವಂತಹ ಜೀವಿತ ನಮಗೆ ದಯಪಾಲಿಸಿರಿ ದೇವರೇ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು 2005ರಲ್ಲಿ 25 ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ. ಈಗ ಅದೇ 3,50,000 ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ. 2012ರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟಮೊದಲ ಬಾರಿಗೆ 52 ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ. 2003ರಲ್ಲಿ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು. ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು ಅಂದರೆ 17 ಭಾಷೆಗಳಲ್ಲಿ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು 650ಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು, ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ ನಲ್ಲಿ ಪ್ರತಿದಿನ ಬೆಳಗ್ಗೆ 6:30 ಗಂಟೆಗೆ ಕಲ್ವರಿ ಸ್ವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ. ತಪ್ಪದೆ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಈ ಶುಭ ವಾರ್ತೆಯನ್ನು ಅನೇಕರಿಗೆ ತಿಳಿಯಪಡಿಸಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.